ಹೇಳ್ಕೊಳ್ಳೋದಕ್ಕೆ ದೊಡ್ಡ ಶ್ರೀಮಂತರು ಅಂತಾರೆ, ಆದ್ರೆ ವರಮಹಾಲಕ್ಷ್ಮಿಗೆ ಇಷ್ಟೇ ಇಷ್ಟು ಚಿಕ್ಕ ಚೈನ್ ಹಾಕಿದ್ದಾರೆ. ಇದನ್ನ ಈಗಲೇ ಕೇಳ್ಬಿಡ್ಬೇಕು. ಅಲ್ಲ ಆಂಟಿ, ತಾಯಿಗೆ ಅಷ್ಟೇ ಇಷ್ಟು ಚಿಕ್ಕ ಸರ ಹಾಕಿದಿರಾ? ವರಮಹಾಲಕ್ಷ್ಮಿ ಹಬ್ಬ ಅಂದಮೇಲೆ ಇರೋ ಬರೋ ಚಿನ್ನನೆಲ್ಲ ಹಾಕ್ಬೇಕಲ್ವಾ? ಅದು ಅಲ್ಲದೆ ದುಡ್ಡು ಕಾಸು ಏನು ಇಟ್ಟಿಲ್ಲ. ಅದು ನಾವು ನೀವೇ ಆಂಟಿ ಯಾಕೆ ಹೀಗೆ ಮಾಡಿದ್ದೀರಾ ಅಂತ ಕೇಳ್ತಾ ಇದ್ದೀನಿ. ಅದಕ್ಕೆ ನಮ್ಮನೇಲಿ ಇಷ್ಟ ಇರೋದು, ಅದಕ್ಕೆ ಅಷ್ಟೇ ಹಾಕಿದ್ದೀವಿ. ಇರೋದು ಇಷ್ಟೇ ಅಲ್ಲ, ಮದ್ವೆ ದಿನ ನೀನೇನಕ್ಕ ಹಬ್ಬ ದಿನ ಇದೆಲ್ಲ ಕೇಳ್ಕೊಂಡು? ಅಲ್ಲ ಕಣೋ, ಕೇಳೋದ್ರಲ್ಲಿ ಏನೋ ತಪ್ಪಿದೆ. ದೇವರು ನಾವು ಮಾಡೋ ಪೂಜೆಗೆ ಒಲಿಯೋದು, ಹಾಕೋ ಬಂಗಾರಕ್ಕಲ್ಲ. ಹೌದೌದು, ನೀವ್ ದೊಡ್ಡ ಭಕ್ತ ಸಿರಿಯಾಳ ನೋಡಿ. ನಿಮ್ ಭಕ್ತಿಗೆ ಹೋಲ್ದು ಆ ದೇವಿನೇ ಇಳಿದು ಬಂದ್ಬಿಡ್ತಾಳೆ. ಸುಮ್ಮನೆ ಹೇಳ್ಬೇಕು ಅಂತ ದೊಡ್ಡ ದೊಡ್ಡ ಮಾತುಗಳನ್ನೆಲ್ಲ ಆಡ್ಬೇಡಿ, ಆಮೇಲೆ ಚಿಕ್ಕವರಾಗ್ತೀರಾ. ಅದನ್ನ ಬೇರೆಯವ್ರಿಗೆ ಹೇಳೋಕ್ ಮುಂಚೆ ತಾನೇನು ಅನ್ನೋದನ್ನ ಮೊದಲು ನೀನ್ ತಿಳ್ಕೊ. ಅಂದ್ರೆ ಏನ್ ನಿಮ್ ಮಾತಿನ ಅರ್ಥ? ನಾನ್ ಸಣ್ಣ ಬುದ್ಧಿಯೋಳು ಅಂತನಾ? ಇಲ್ಲ ಅಂದಿದ್ರೆ ಪ್ರೀತಿಯಿಂದ ಕೊಟ್ಟಿರೋ ಸೀರೆಯಲ್ಲಿ ಕೂಡ ನೂಲ್ ಬಿಟ್ಕೊಂಡಿದೆ ಅಂತ ಸಣ್ಣತನ ತೋರಿಸ್ತಾ ಇರ್ಲಿಲ್ಲ. ತ್ರಿಪುರ, ಸುಮ್ಮನೆ ಮಾತಿಗೆ ಮಾತು ಬೆಳೆಸ್ಬೇಡ, ಸುಮ್ಮನಿರೇ. ನೀನ್ ಸುಮ್ನಿರಮ್ಮ. ಇವ್ರ ಕೊಂಕು ಮಾತಾಡಿದ್ರೆ ನಾನ್ ಸುಮ್ನಿರೋದಕ್ಕಾಗತ್ತಾ? ಅವ್ರು ಕೊಂಕಾಡ್ತಿದ್ರೆ ನಾನ್ ಸುಮ್ನಿರೋದಕ್ಕಾಗಲ್ಲ. ಮಂಗಳ, ನೀನಾದ್ರೂ ಸುಮ್ಮನೆ ಇರು. ನೋಡು ಮತ್ತೆ ಹೇಗ್ ಮಾತಾಡ್ತಿದ್ದಾರೆ. ಹೌದು ಕಣ್ರಿ, ನಾನು ಅಂತವಳೆ. ಏನಿವಾಗ? ನನಗೇನು, ಹೀಗೆ ಮಾಡಬೇಡ ತಿದ್ಕೊ ಅಂತ ಹೇಳ್ಬೋದು. ನಾನು ಆಡೋದೇ ಹೀಗೆ ಅಂತ ಹೇಳಿದ್ರೆ ಏನು ಮಾಡೋಕ್ಕಾಗತ್ತೆ? ಇಷ್ಟಕ್ಕೂ ನಿನ್ನ ಜೀವನ ಕಹಿ ಆಯ್ತು ಅಂತ ಬೇರೆಯವ್ರ ಖುಷಿನೆಲ್ಲ ಹಾಳು ಮಾಡಬೇಡ, ಚೆನ್ನಾಗಿರಲ್ಲ. ಈ ಕುಂಕುಮ ತಿಂದಾನೆ ಇವಾಗ ಹೀಗಾಗಿರೋದು. ಆಂಟಿ ಪ್ಲೀಸ್, ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ ಪ್ಲೀಸ್? ನೀವ್ ಏನ್ ಮಾತಾಡ್ತಿದ್ದೀರಾ ಅಂತ ಗೊತ್ತಿದ್ಯಾ? ನೀವೇನೋ ಅವ್ರ ಜೀವನನ ಹತ್ರದಿಂದ ನೋಡಿದೀರಾ, ಅಥವಾ ಅವ್ರು ಹಿಂಗಿಂಗೆ ಮಾಡ್ತಾರೆ ಅಂತ ಕಣ್ಣಾರೆ ಕಂಡಿದ್ದೀರಾ?